ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕುಕ್ಕಿಂಗ್ ರೆಸಿಪಿ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ಕೇಕ್, ಇಡ್ಲಿ ಪಾತ್ರೆಯಲ್ಲಿ ಯಾವ ರೀತಿ ನಾವು ಕೇಕ್ ಮನೇಲೇ ಮಾಡ್ಕೋಬೋದು ಅನ್ನೋದನ್ನು ನಾನೀಗ ತೋರಿಸ್ತಾ ಹೋಗ್ತಾಯಿದ್ದೀನಿ. ಇದಕ್ಕೆ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಷ್ಟೇ. ನಾನು 2 ಥರ ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ, ಬರ್ಬನ್ ಮತ್ತು ಓರಿಯೋ 2 ಥರ ಬಿಸ್ಕೆಟ್ ಯೂಸ್ ಮಾಡಿದ್ದೀನಿ. ಅದು ಆಪ್ಷನಲ್, ಓಕೆನಾ. ನೀವು ಬೇಕಂದರೆ ಬರ್ಬನ್ನೇ ಯೂಸ್ ಮಾಡ್ಬೋದು, ಇಲ್ಲ ಓರಿಯೋನೇ ಯೂಸ್ ಮಾಡ್ಬೋದು. ನಾನು 2 ಥರ ಬಿಸ್ಕೆಟ್ಸ್ ಯೂಸ್ ಮಾಡಿದ್ದೀನಿ. ಹಾಲು, ಚಾಕ್ಲೇಟ್. ಮೊದಲಿಗೆ ನಾವು ಪಾತ್ರೆಗೆ ನೀರು ಹಾಕಿ ಅದು ಲಿಡ್ ಕ್ಲೋಸ್ ಮಾಡಿ ಬಿಸಿ ಆಗೋದಕ್ಕೆ ಇಡೋಣ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ನಾವು ಬಿಸ್ಕೆಟ್ಸ್ನ ಹಾಫ್ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಮೊದಲಿಗೆ ಬರ್ಬನ್ ಬಿಸ್ಕೆಟ್ನ ನಾವು ಹಾಫ್ ಪೀಸ್ ಮಾಡಿ ಹಾಕೋದ್ರಿಂದ ಅದು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ. ನಾನು 1 ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ, ನೀವು ಬೇಕಂದರೆ 2 ಪ್ಯಾಕೆಟ್ ಯೂಸ್ ಮಾಡ್ಬೋದು. ನಿಮಗೆ ಜಾಸ್ತಿ ಬೇಕಂದರೆ 1-2 ಪ್ಯಾಕೆಟ್ ಯೂಸ್ ಮಾಡಿ. ಮೊದಲಿಗೆ ಬರ್ಬನ್ ಬಿಸ್ಕೆಟ್ನ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಂತರ ನಾನೀಗ ಓರಿಯೋ ಬಿಸ್ಕೆಟ್ನ ಸೇಮ್ ಅದೇ ರೀತಿ ಬರ್ಬನ್ ಬಿಸ್ಕೆಟ್ ಯಾವ ರೀತಿ ಹಾಕ್ಕೊತಿದ್ನಲ್ಲ ಅದೇ ರೀತಿ ಓರಿಯೋ ಬಿಸ್ಕೆಟ್ಸ್ ನಾನು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಹಾಕ್ತಾಯಿದ್ದೀನಲ್ಲ, ಸೇಮ್ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ. 2 ಬಿಸ್ಕೆಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಟೇಸ್ಟ್ ಎಲ್ಲ ಸೂಪರಾಗಿರುತ್ತೆ. ಈಗ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಯಾವ ರೀತಿ ಗ್ರೈಂಡ್ ಮಾಡಿದ್ದೀನಿ ಅಂತ. ಈ ರೀತಿ ಗ್ರೈಂಡ್ ಮಾಡಿಕೊಂಡು ನಾವೀಗ ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಮಿಕ್ಸಿಂಗ್ ಬೌಲ್ ತೊಗೊಂಡು ನಾವೆಲ್ಲ ಏನು ಮಿಕ್ಸ್ಚರ್ ಮಾಡಿದ್ದೀವಲ್ಲ ಅದನ್ನು ಮಿಕ್ಸಿಂಗ್ ಬೌಲ್ಗೆ ಚೆನ್ನಾಗಿ ಟ್ರಾನ್ಸ್ಫರ್ ಮಾಡೋಣ. ನಾನು ಮಿಕ್ಸಿಂಗ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಆಚೆ ಬೇಕ್ರಿಲಿ ಹೋಗಿ ತಿನ್ನೋದಕ್ಕಿಂತ ಮನೇಲೇ ನಾವು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಒಂದು ಸರಿ ಮನೇಲಿ ಟ್ರೈ ಮಾಡಿ. ನೋಡಿ, ಸ್ವಲ್ಪ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಿ ನಾವು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್, ಸೇಮ್ ಅದೇ ರೀತಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಯಾವ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರುತ್ತೆ. ಅಲ್ಲಿ ತನಕ ನಾವು ಅದೇ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿ ತನಕ ನಾವು ಕೈ ಬಿಡದೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಉಂಡೆ ಆಗಿಬಿಡುತ್ತೆ. ನೋಡಿ, ಅದರಲ್ಲಿ ಚಾಕ್ಲೇಟ್ ಇರುತ್ತಲ್ಲ, ಸ್ಟಿಕ್ಕಿ ಆಗಿರುತ್ತೆ, ಅದಕ್ಕೆ ಅಂಟ್ಕೊಳ್ತಾ ಇರುತ್ತೆ. ನಾವು ನಿಧಾನಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಲ್ಲ ಸೇಮ್ ಅದೇ ರೀತಿಯಾಗಿ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವು ಏನೋ ಆಗಲಿ, ಇಲ್ಲ ಅಡುಗೆ ಸೋಡಾ ಬರುತ್ತಲ್ಲ ಅದು 1 ಚಿಟಿಕೆ ಅದಾಗಲಿ ಹಾಕಿ ಸ್ವಲ್ಪ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವೇನು ಸೋಡಾ ಹಾಕಿದ್ದೀವಲ್ಲ ಸ್ವಲ್ಪ ಅದು ಚೆನ್ನಾಗಿ ಬ್ಯಾಟರ್ಗೆ ಮಿಕ್ಸ್ ಆಗಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇಡ್ಲಿ ಪ್ಲೇಟ್ಗೆ ನಾವು ಎಣ್ಣೆ ಅಥವಾ ತುಪ್ಪ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಏನು ನಾವು ಬ್ಯಾಟರ್ ಮಾಡಿದ್ದೀವಲ್ಲ ಅದನ್ನು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಹಾಕಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡ್ತಾಯಿದ್ದೀನಲ್ಲ ನೀವು ಅದೇ ರೀತಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನೋಡಿ, ಸ್ವಲ್ಪ ಹಾಕಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಮಧ್ಯದಲ್ಲಿ ಚಾಕ್ಲೇಟ್ ಇಡಬೇಕಾಗುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಫಸ್ಟ್ ಒಂದು ಲೇಯರ್ ಏನು ಹೇಳ್ತಾ ಇದ್ದೀವಲ್ಲ ಆ ರೀತಿ ಒಂದು ಲೇಯರ್ ಮಾತ್ರ ಹಾಕ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನಾವು ಒಂದು ಲೇಯರ್ ಹಾಕಿದ್ಮೇಲೆ ಈಗ ನಾವು ಇದಕ್ಕೆ ಚಾಕ್ಲೇಟ್ ಬರುತ್ತಲ್ಲ, ಡೈರಿ ಮಿಲ್ಕ್ ಚಾಕ್ಲೇಟ್, ಅದನ್ನು ಮಧ್ಯದಲ್ಲಿ ಇಡ್ತಾ ಹೋಗಬೇಕು. ನೋಡಿ, ಈ ರೀತಿ ಸ್ಮಾಲ್ ಪೀಸಸ್ ಮಾಡಿ ಮಧ್ಯದಲ್ಲಿ ಇಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಡೈರಿ ಮಿಲ್ಕ್ ಇಲ್ಲ ಮಿಲ್ಕಿ ಬಾರ್ ಕೂಡ ನೀವು ಯೂಸ್ ಮಾಡ್ಬೋದು. ಅದು ವೆಯ್ಟ್ ಲೇಯರ್ ಬರುತ್ತೆ, ಕಲರ್ಫುಲ್ಲಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ನಾನು ಇಲ್ಲಿ ಡೈರಿ ಮಿಲ್ಕ್ ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಾವು
ನೋಡಿಕೊಂಡು ಚಾಕ್ಲೇಟ್ ಹಾಕಬೇಕಾಗುತ್ತೆ. ಈಗ ನಾವೇನು ಚಾಕ್ಲೇಟ್ ಹಾಕಿದ್ದೀವಲ್ಲ ಅದ್ರ ಮೇಲೆ ಕವರ್ ಆಗಬೇಕು ಫ್ರೆಂಡ್ಸ್, ನೀಟಾಗಿ ಕವರ್ ಆಗಬೇಕು. ಅದೇ ರೀತಿ ನಾವು ಬ್ಯಾಟರ್ ಅದ್ರ ಮೇಲೆ ಹಾಕ್ಕೊಂಡು ಹೋಗಬೇಕು. ಇದೆಲ್ಲ ಸೇಮ್ ಇಡ್ಲಿ ಪ್ರೊಸೆಸ್ಸೇ ಬರುತ್ತೆ, ಬೇರೆ ಏನು ಡಿಫ್ರೆನ್ಸ್ ಏನಿಲ್ಲ. ಇಡ್ಲಿ ನಾವು ಯಾವ ರೀತಿ ಹಾಕ್ಕೊಂಡು ಹೋಗ್ತೀವಲ್ಲ ಸೇಮ್ ಅದೇ ರೀತಿಯೇ. ಮಧ್ಯದಲ್ಲಿ ನಾವು ಚಾಕ್ಲೇಟ್ ಹಾಕಿದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾವೆಲ್ಲ ರೆಡಿ ಮಾಡ್ಕೊಂಡಿರೋದು ಏನು ಇಡ್ಲಿ ಪಾತ್ರೆ ಇದೆಯಲ್ಲ, ಇಡ್ಲಿ ಪ್ಲೇಟು, ಅದನ್ನು ಪಾತ್ರೆಗೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಸ್ಟೀಮ್ ಆಗೋದಕ್ಕೆ ಬಿಡೋಣ. 10 to 15 ಮಿನಿಟ್ಸ್. ನಾವು ಇವಾಗ ಒಂದು ಟೂತ್ ಪಿಕ್ ಸಹಾಯದಿಂದ ಅದನ್ನು ಚುಚ್ಚಿ ನೋಡಿದ್ರೆ ಅದು ಸ್ಟಿಕ್ ಆಗಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ಪ್ಲೇಟ್ ತೆಗೆದು ನಾವು ಏನು ಕೇಕ್ ಮಾಡಿದ್ದೀವಲ್ಲ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು 1 ಪ್ಯಾಕೆಟ್ ಬಿಸ್ಕೆಟ್ ಮತ್ತು 2 ಓರಿಯೋ ಬಿಸ್ಕೆಟ್ ಪ್ಯಾಕೆಟ್ಸ್ ಯೂಸ್ ಮಾಡಿದ್ದೀನಿ. ನಮಗೆ ಎಷ್ಟು ಒಂದು 6 ಇಡ್ಲಿ ಆಗಿದೆ. ಓಕೆನಾ? 6 ಇಡ್ಲಿ ಆಗಿದೆ. ನೀವು ನೋಡಿ, ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬಿಸ್ಕೆಟ್ ಯೂಸ್ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಫ್ರೆಂಡ್ಸ್, ನಾನು ಇವಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಾನು ಒಂದು ಪೀಸ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ, ಅಲ್ಲಿ ಚಾಕ್ಲೇಟ್ ಲೇಯರ್ ಕೂಡ ಬಂದಿದೆ. ನೋಡಿ, ಸೂಪರಾಗಿದೆ ಫ್ರೆಂಡ್ಸ್. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.